ಸರ್ ಕೆಲವೊಂದಿಷ್ಟು ಬಂಡಾಯಗಳು ಆಗ್ತಾ ಇದಾವೆ ಸರ್, ಶಮನ ಆಯ್ತಾ ಅಂತ ಹೇಳಿ ಎಲ್ಲ ಕೂಡ ಶಮನ ಆಗ್ತಾ ಇದೆ. ನ್ಯಾಚುರಲಿ ಎಲ್ಲರೂ ಕೂಡ ನಮ್ಮಲ್ಲಿ ಶಕ್ತಿ ಇರ್ತಕ್ಕಂಥವ್ರು, ಅವರೆಲ್ಲರಿಗೂ ಕೂಡ ಮಂತ್ರಿ ಪದವಿ ಸಿಗಬೇಕಾಗಿತ್ತು, ಸಿಕ್ಕಿಲ್ಲ. ಅವ್ರಿಗೆ ಅಸಮಾಧಾನ ಇದೆ. ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಹೈಕಮಾಂಡು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ನಾವು ಯಾವುದು ಕೇಳಿಲ್ಲ. ನಾವು ಹೇಳಿರುವ ನಮ್ಮವರೇ ಮುಖ್ಯಮಂತ್ರಿಗಳು, ನನಗೆ ಯಾವ ಖಾತೆ ಏನು, ನನಗೆಲ್ಲ ನನ್ನವೇ ಖಾತೆ. ಸರ್ ಒಂದು ಚರ್ಚೆ ಆಗ್ತಿದೆ ಸರ್, ಅಂದರೆ ಕೃಷ್ಣಪ್ಪರಿಗೆ ಕೊಡ್ತಾರೆ, ಒಂದು ಸಣ್ಣ ಬದಲಾವಣೆಗಳಾಗುತ್ತೆ, ಆ ನಿಟ್ಟಿನಲ್ಲಿ ಒಬ್ಬ ಒಕ್ಕಲಿಗ ಸಚಿವರನ್ನ ಕೆಳಗಿಳಿಸ್ತಾರೆ ಅಂತ ಆ ಥರದ್ದು ಇದೆಯಾ ಸರ್? ಅದು ಆ ವಿಚಾರ ನನಗೆ ಗೊತ್ತಿಲ್ಲ. ನಿಮ್ಮ ಮಾಧ್ಯಮಗಳ ಮುಖಾಂತರ ನೋಡಿದೆ ನಾನು ಅದನ್ನು. ಅದೇನಾರು ಇದ್ರೆ ಹೈಕಮಾಂಡು ಪಕ್ಷ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಂತಾರೆ. ಅದನ್ನು ನಿನ್ನೆ ತಾವು ಯಾಕೆ ಸರ್ ತ್ಯಾಗದ ವಿಚಾರಗಳ ಬಗ್ಗೆ? ತ್ಯಾಗದ ವಿಚಾರ ಅಂತಲ್ಲ, ಆ ರೀತಿ ಬಂದಾಗ ಸರ್ಕಾರಕ್ಕೆ ನೋಡ್ರಿ, ನನಗಿಲ್ಲಿ ಅವಕಾಶ ಮಾಡಿಕೊಟ್ರದ್ದು ಮುಖ್ಯಮಂತ್ರಿಗಳು, ಸರ್ಕಾರ, ಹೈಕಮಾಂಡು. ಪಕ್ಷಕ್ಕೆ ಎಲ್ಲ ಒಳ್ಳೆದಾಯ್ತು ಅಂತಂದರೆ ನಾನು ಒಬ್ಬನೇ ಅಲ್ಲ, 33 ಜನನು ತ್ಯಾಗ ಮಾಡೋಕ್ಕೆ ಸಿದ್ಧ ಇರಬೇಕು. ಒಬ್ಬೊಬ್ಬರೇ ಅಲ್ಲ, ಎಲ್ಲರೂ ಸಿದ್ಧ ಇರಬೇಕು. ಒಂದು ಪಕ್ಷದ ತತ್ವ ಸಿದ್ಧಾಂತಡಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಎಲ್ಲರೂ ಸಿದ್ಧ ಇರಬೇಕು. ನೀನು ಬೇಡ ಕಣೆ ಅಂದಾಗ ನಾವು ರೆಡಿ ಇರಬೇಕು. ಅದಕ್ಕೆ ಗೊಂದಲ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸರ್ ಕೊನೆಯದಾಗಿ ನಮ್ಮ ಜಿಲ್ಲೆಯವರೇ ಮುಖ್ಯಮಂತ್ರಿ, ನಮ್ಮ ಜಿಲ್ಲೆಯವರು ಸಚಿವರಾಗಿದ್ದಾರೆ, ನಮ್ಮ ಜಿಲ್ಲೆ ಉಸ್ತುವಾರಿ ಆಗಿದ್ದಾರೆ. ಏನು ಸಾಕ್ಷಿಗುಡ್ಡೆ ನಿರೀಕ್ಷೆ ಮಾಡ್ಬೋದು ರಾಮನಗರ? ನೋಡಿ, 5 ವರ್ಷ ಆದಮೇಲೆ ನಮ್ಮ ಸಾಕ್ಷಿಗುಡ್ಡೆ ಎಲ್ಲ ನಿಮ್ಗೆ ಪ್ರದರ್ಶನ ಮಾಡ್ತೀವಿ. ಯಾವಾಗ ಆಗುತ್ತೆ ಸರ್ ಖಾತೆ ಹಂಚಿಕೆ? ಇವತ್ತು ಆಗ್ತದೆ, ಇವತ್ತು ಸಾಯಂಕಾಲ ಆಗ್ತದೆ. ಥ್ಯಾಂಕ್ ಯು ಉರುಳೆ, ನೇಮಾವತಿ ಮಾಡ್ತೀವಿ ಉರುಳೆ. ಓಕೆ ಸರ್ ಕೆಲವೊಂದಿಷ್ಟು ಬಂಡಾಯಗಳು ಆಗ್ತಾ ಇದಾವೆ ಸರ್, ಶಮನ ಆಯ್ತಾ ಅಂತ ಹೇಳಿ ಎಲ್ಲ ಕೂಡ ಶಮನ ಆಗ್ತಾ ಇದೆ. ನ್ಯಾಚುರಲಿ ಎಲ್ಲರೂ ಕೂಡ ನಮ್ಮಲ್ಲಿ ಶಕ್ತಿ ಇರ್ತಕ್ಕಂಥವ್ರು, ಅವರೆಲ್ಲರಿಗೂ ಕೂಡ ಮಂತ್ರಿ ಪದವಿ ಸಿಗಬೇಕಾಗಿತ್ತು, ಸಿಕ್ಕಿಲ್ಲ. ಅವ್ರಿಗೆ ಅಸಮಾಧಾನ ಇದೆ. ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಹೈಕಮಾಂಡು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಖಾತೆ ಹಂಚಿಕೆ ವಿಚಾರವಾಗಿ ಏನು ತೀರ್ಮಾನ ಆಗಿದೆ ಸರ್? ನಿಮ್ಗೆ ಯಾವ್ದಾದ್ರು ಕೇಳಿದ್ರೆ ಸರ್? ನಾವು ಯಾವುದು ಕೇಳಿಲ್ಲ. ನಾವು ಹೇಳಿರುವ ನಮ್ಮವರೇ ಮುಖ್ಯಮಂತ್ರಿಗಳು, ನನಗೆ ಯಾವ ಖಾತೆ ಏನು, ನನಗೆಲ್ಲ ನನ್ನವೇ ಖಾತೆ. ಸರ್ ಒಂದು ಚರ್ಚೆ ಆಗ್ತಿದೆ ಸರ್, ಅಂದರೆ ಕೃಷ್ಣಪ್ಪರಿಗೆ ಕೊಡ್ತಾರೆ, ಒಂದು ಸಣ್ಣ ಬದಲಾವಣೆಗಳಾಗುತ್ತೆ, ಆ ನಿಟ್ಟಿನಲ್ಲಿ ಒಬ್ಬ ಒಕ್ಕಲಿಗ ಸಚಿವರನ್ನ ಕೆಳಗಿಳಿಸ್ತಾರೆ ಅಂತ ಆ ಥರದ್ದು ಇದೆಯಾ ಸರ್? ಅದು ಆ ವಿಚಾರ ನನಗೆ ಗೊತ್ತಿಲ್ಲ. ನಿಮ್ಮ ಮಾಧ್ಯಮಗಳ ಮುಖಾಂತರ ನೋಡಿದೆ ನಾನು ಅದನ್ನು. ಅದೇನಾರು ಇದ್ರೆ ಹೈಕಮಾಂಡು ಪಕ್ಷ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಂತಾರೆ. ಅದನ್ನು ನಿನ್ನೆ ತಾವು ಯಾಕೆ ಸರ್ ತ್ಯಾಗದ ವಿಚಾರಗಳ ಬಗ್ಗೆ? ತ್ಯಾಗದ ವಿಚಾರ ಅಂತಲ್ಲ, ಆ ರೀತಿ ಬಂದಾಗ ಸರ್ಕಾರಕ್ಕೆ ನೋಡ್ರಿ, ನನಗಿಲ್ಲಿ ಅವಕಾಶ ಮಾಡಿಕೊಟ್ರದ್ದು ಮುಖ್ಯಮಂತ್ರಿಗಳು, ಸರ್ಕಾರ, ಹೈಕಮಾಂಡು. ಪಕ್ಷಕ್ಕೆ ಎಲ್ಲ ಒಳ್ಳೆದಾಯ್ತು ಅಂತಂದರೆ ನಾನು ಒಬ್ಬನೇ ಅಲ್ಲ, 33 ಜನನು ತ್ಯಾಗ ಮಾಡೋಕ್ಕೆ ಸಿದ್ಧ ಇರಬೇಕು. ಒಬ್ಬೊಬ್ಬರೇ ಅಲ್ಲ, ಎಲ್ಲರೂ ಸಿದ್ಧ ಇರಬೇಕು. ಒಂದು ಪಕ್ಷದ ತತ್ವ ಸಿದ್ಧಾಂತಡಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಎಲ್ಲರೂ ಸಿದ್ಧ ಇರಬೇಕು. ನೀನು ಬೇಡ ಕಣೆ ಅಂದಾಗ ನಾವು ರೆಡಿ ಇರಬೇಕು. ಅದಕ್ಕೆ ಗೊಂದಲ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸರ್ ಕೊನೆಯದಾಗಿ ನಮ್ಮ ಜಿಲ್ಲೆಯವರೇ ಮುಖ್ಯಮಂತ್ರಿ, ನಮ್ಮ ಜಿಲ್ಲೆಯವರು ಸಚಿವರಾಗಿದ್ದಾರೆ, ನಮ್ಮ ಜಿಲ್ಲೆ ಉಸ್ತುವಾರಿ ಆಗಿದ್ದಾರೆ. ಏನು ಸಾಕ್ಷಿಗುಡ್ಡೆ ನಿರೀಕ್ಷೆ ಮಾಡ್ಬೋದು ರಾಮನಗರ? ನೋಡಿ, 5 ವರ್ಷ ಆದಮೇಲೆ ನಮ್ಮ ಸಾಕ್ಷಿಗುಡ್ಡೆ ಎಲ್ಲ ನಿಮ್ಗೆ ಪ್ರದರ್ಶನ ಮಾಡ್ತೀವಿ. ಯಾವಾಗ ಆಗುತ್ತೆ ಸರ್ ಖಾತೆ ಹಂಚಿಕೆ? ಇವತ್ತು ಆಗ್ತದೆ, ಇವತ್ತು ಸಾಯಂಕಾಲ ಆಗ್ತದೆ. ಉಸ್ತುವಾರಿಗಳು